ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ ನೀವೆಲ್ಲ ನೀವು ಸ್ಪೆಷಲಿ ಫಸ್ಟ್ ನೋಡೋರೆ ನೀವು ಹೊಗಳೋದೇ ನಮ್ಗೆ ದೊಡ್ಡ ಆಡಿಯನ್ಸ್ ಹೊಗಳದಂಗೆ ಅಲ್ಲ ನಮಗೆ. ಹಾಗೆ ನಿನ್ನೆವರೆಗೂ ಅಟೆನ್ಷನ್ ಇತ್ತು ಏನಾಗುತ್ತೆ ಅಂತ. ಸೊ ಇದು ಚೆನ್ನಾಗಿರೋದು ನಾನು ತುಂಬಾ ಖುಷಿಯಾಗಿದೆ. ಅಂದ್ರೆ ನನ್ನ ಮೊದಲನೇ ಪ್ರಯತ್ನ ವರ್ಕ್ ಆಗಿದೆ ಅಂತ. ಸಾಂಗ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಸರ್? ಈ ತರದ ವರ್ಕ್ ಆಗುತ್ತೆ, ಈ ಮೋಡ್ ಮತ್ತೆ ಈ ಸ್ಟೈಲ್ ಅನ್ನೋ ಅಂತದ್ದು, ಈ ಗಾನ ಪಾಠ ಆ ತರದ ಸ್ಟೈಲ್ ಇರುತ್ತಲ್ಲ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಾರೆ. ಅದೇ ನಾನು ತುಂಬಾ ಹೊತ್ತಿದ್ರೆ ಇಲ್ಲೇ ಒಂದು ಸಾಂಗ್ ಮಾಡಿಸ್ಬಿಡ್ತೀನಿ. ಇವಾಗ ಮಂಗಳ ಅವ್ರದ್ದು ನಿಮ್ದೆಲ್ಲ ಒಂದು ವಾಯ್ಸ್ ಹಾಕಿ ಅಂದ್ರೆ ಈ ಆಡು ಭಾಷೆನ ಸಾಂಗ್ ಮಾಡೋದಿದೆಯಲ್ಲ, ಅದು ತುಂಬಾ ಚಂದ ಇರುತ್ತೆ. ತುಂಬಾ ಕೆಲವು ಸರಿ ತುಂಬಾ ಅಲ್ಲ, ಕೆಲವೆಲ್ಲ ತುಂಬಾ ಶಾಸ್ತ್ರೀಯವಾಗಿ ಲೆಕ್ಕಾಚಾರವಾಗಿ ಮಾಡೋದು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ವರ್ಕ್ ಆಗುತ್ತೆ. ಕೆಲವು ಸರಿ ಆಡು ಭಾಷೆನ ಪಿಕ್ ಮಾಡಿ ಆಡೋದು ಕೂಡ ಎಲ್ರಿಗೂ ಈಸಿ ಅನ್ಸ್ಬೇಕು ಆಡೋದಕ್ಕೆ. ನನ್ನ ಒಂದು ಥೀಮ್ ಯಾವಾಗ್ಲೂ ಹಂಗೆ. ಸರ್, ಪ್ರತಿ ಸಿನಿಮಾದಲ್ಲೂ ನಿಮ್ದು ಅಂದ್ರೆ ಈ ನೇಟಿವ್ಗೆ ತಕ್ಕಂಗೆ ಹಾಡುಗಳು ಕ್ರಿಯೇಟ್ ಆಗುತ್ತೆ ಅಥವಾ ಕಥೆಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಸಿಟಿ ಲೈಟ್ಸ್ ಅನ್ನೋ ಸಿನಿಮಾದಲ್ಲಿ ಅದು ಯಾವ ತರ ವರ್ಕೌಟ್ ಆಗುತ್ತೆ? ಯಾವ್ದು ಹಾಡುಗಳಾಗಿರ್ಬೋದು, ಕತೆ ಆಗ್ಬೋದು, ಅಂದ್ರೆ ಇದೆಲ್ಲ ನಿಮ್ ನೇಟಿವಿಟಿಗೆ ತಕ್ಕಂತಹ. ಹೌದು, ನಾನು ಸಾಮಾನ್ಯ ಕತೆ ಮಾಡೋದೇನೆ ಓಡಾಡ್ಕೊಂಡು ನೋಡ್ತೀನಿ ಫಸ್ಟ್ ಏನ್ ನಡೀತಾ ಇದೆ ಇಲ್ಲಿ ಇನ್ಸಿಡೆಂಟ್ ಅಂತ ನೋಡಿ. ಸ್ಪೆಷಲಿ ಈ ಕತೆ ಮಾಡುವಾಗ ನೈಟ್ ಲೈಫ್ ಹೇಗಿದೆ ಬೆಂಗಳೂರಲ್ಲಿ ಅಂತ ಹುಡುಕಾಡಿದ್ರೆ ನಾವು ಒಂದಷ್ಟು ವಿಷಯಗಳು ಸಿಗ್ತದೆ. ಅದು ಸಿನಿಮಾ ಮೂಲಕ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಯಾವಾಗಲೂ ಹೆಣ್ಮಕ್ಳಿಗೆ ಆಗುವಂತ ಮೋಸ ಈ ಕತ್ಲಲ್ಲಿ, ಈ ಬ್ಯಾಂಗ್ಳೂರ್ ಅನ್ನೋ ಒಂದು ಜಾಗದಲ್ಲಿ ಎಷ್ಟು ಡೇಂಜರಸ್ ಅದು ಹೆಣ್ಮಕ್ಳು ಬದುಕು ಪಾಪ ಅನ್ನೋದನ್ನ ಹೆಣ್ಮಕ್ಳ ಪರವಾಗಿ ಮಾಡಿರುವಂತ ಸಿನಿಮಾ ಇದೆ. ನಾನು ಅದನ್ನು ಸುಮ್ಮನೆ ಅದು ಬ್ಯಾಡ್ ಗರ್ಲ್ಸ್ ನ ಕೂಡ ನೋಡ್ತೀರಾ ಅಂತ ಏನ್ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ವರ್ಡ್ ಅದಕ್ಕೆ ಯೂಸ್ ಮಾಡಿದೆ. ಅಂದ್ರೆ ಹೌದು, ಹೆಣ್ಣು ತಪ್ಪು ಅಂತ ಬಂದಾಗ ಯಾಕೆ ಎದುರಾಕೊಂಡು ನಿಂತ್ಕೋಬಾರ್ದು? ಹೆಣ್ಣು ಒಂದು ದೊಡ್ಡ ಶಕ್ತಿ ಅಲ್ವಾ? ಆ ಹೆಣ್ಣು ಯಾವಾಗ್ಲೂ ಸೆಲೆಕ್ಟ್ ಆಗಿರೋಕ್ಕೆ ಆಗಲ್ಲ, ಎದುರಾಕೊಂಡು ನಿಂತ್ಕೋಬೇಕಾಗತ್ತೆ ಕೆಲವು ವಿಚಾರ. ಅದೇ ಸರಿ, ಹೆಣ್ಣು ಬ್ಯಾಡ್ ಗರ್ಲ್ಸ್ ಅಂತ ಪೋಟ್ರೆ ಮಾಡಿದೀನಿ, ಅದನ್ನ ಹೇಳಿರುವಂತ ಒಂದು ಆರ್ಟಿಸ್ಟ್ ಕೂಡ ಅಷ್ಟೇ ಪವರ್ಫುಲ್. ಎಕ್ಸಾಕ್ಟ್ಲಿ ಯಾರು ಹೇಳ್ತಾರೆ ಅದು ಕೌಂಟ್ ಆಗುತ್ತೆ. ಈಗ ಅದೊಂದಿಗೆ ನಾನು ಬಚಾವದೆ. ಹಾಗೇನಿಲ್ಲಮ್ಮ, ಉಮಾಶ್ರೀ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅದನ್ನ ನೀವು ಸಿನಿಮಾ ನೋಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ. ಅಂದ್ರೆ ಹೆಣ್ಮಕ್ಳಿಗೆ ಅನ್ಸುತ್ತೆ ಉಮಾಶ್ರೀ ಅಮ್ಮ ಹೇಳಿದ್ಮೇಲೆ ಕರೆಕ್ಟ್ ಆಗಿ ಹೇಳೋದು, ನಾನಿದ್ರು ಅದೇ ಕೆಲಸ ಮಾಡ್ತಿದ್ದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಬರ್ಕೋಕ್ ಬಿಟ್ರು ಅಂತ ಹೇಳ್ತಾರೆ, ಒಬ್ಬ ಲೇಡಿ ವಾಯ್ಸ್ ಬರುತ್ತೆ, ಅದು ಮೋನಿಶಾ ವಾಯ್ಸೇ ಅದು. ಈಗ ಉಮಾಶ್ರೀ ಅವ್ರದ್ದು ಹೇಳ್ತೀನಿ, ಅವ್ರ ಕತೆ ಬಂದಿರೋದು, ಅವ್ರ ಜರ್ನಿ ಇದೆಯಲ್ಲ, ಬದುಕೋಕ್ ಬಿಟ್ರು ಅಂತ ಹೇಳ್ಬಿಟ್ಟೆ ಅವ್ರು ಬದುಕಿ ತೋರಿಸಿರುವಂತದ್ದು. ಸೊ ಹೆಣ್ಮಕ್ಳು ಈಗ ಹೇಗಾಗಿದ್ದಾರೆ ಅಂತಂದ್ರೆ ಎಲ್ರು ವಾಯ್ಸ್ ಔಟ್ ಮಾಡ್ತಾರೆ, ಎಲ್ರು ಧ್ವನಿ ಇದ್ ಮಾಡ್ತಾರೆ. ಸೊ ಈ ಬದುಕೋಕ್ ಬಿಡ್ರು ಅನ್ನೋದು ಅವ್ರನ್ನ ಬದುಕೋಕ್ ಬಿಡೋದಿಲ್ಲ ಸಮಾಜ. ಆದ್ರೂ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ. ಈ ತರದ್ ಏನಾದ್ರು ಸಬ್ಜೆಕ್ಟ್ ಇಟ್ಕೊಂಡು ಸಿಟಿ ಲೈಫ್ ಬಂದಿದ್ಯಾ? ತುಂಬಾ ವಿಷಯ ಹೇಳಕ್ ಕೊಟ್ಟಿದ್ದೀನಿ. ಈಗ ನಿಮ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ಹೌದು, ಈಗ ಹೆಣ್ಮಕ್ಳು ಕೂಡ ಸಮಾನವಾಗಿ ನಿಂತ್ಕೋಬೇಕು. ಯಾವಾಗ ಹೆಣ್ಮಕ್ಳು ಸಮಾನವಾಗಿ ನಿಂತ್ಕೋತಾರೋ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಿ ಅವ್ರಿಗೂ ಒಂದು ಮೇಲ್ಗೈ ಸಾಧನೆ ಮಾಡಕ್ಕೆ ಶಕ್ತಿ ಸಿಗುತ್ತೋ ಅವತ್ತು ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಎಲ್ರಿಗೂ ಈಕ್ವಾಲಿಟಿ ಬೇಕು. ಕರಾಳ ಮಾಫಿಯಾಗಳನ್ನ ಕಮ್ಮಿ ಮಾಡಬೇಕು ಅನ್ನೋದೇ ತಮ್ಮ ಉದ್ದೇಶ. ಯಾಕಂದ್ರೆ ಮಾಡ್ಕೊ ಬರ್ತಿರೋ ಸಿನಿಮಾಗಳಲ್ಲಿ ನೋಡೋದು ಸರ್, ಭೀಮಾ ಸಂದರ್ಭದಲ್ಲಿ ನೋಡಿದ್ವಿ ಡ್ರಗ್ಸ್ ಅನ್ನೋಂಥದ್ದು. ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ ಸೋಂಬಿದು ಒಂದಷ್ಟು ಬಂದಾಗ ನಿಮ್ ಸಿನಿಮಾ ಸಿಕ್ಕಾಪಟ್ಟೆ ಟಾಕ್ ಆಯ್ತು. ದುನಿಯಾ ವಿಜಯ್ ಅವರು ತುಂಬಾ ಸಿನಿಮಾದಲ್ಲಿ ಹೇಳಿದ್ರೆ ಎಲ್ಲ ಅದೊಂದು ಪ್ರಯತ್ನ ನಡೀತಾ ಇದೆಯಾ ನಿಮ್ ಕಡೆಯಿಂದ ಅಂತ? ಸ್ವಚ್ಛ ಬೆಂಗಳೂರು ಅಂದ್ರೆ ನಾನ್ ಯಾವ್ದು ಆಸ್ ಅ ಡೈರೆಕ್ಟರ್ ನನ್ನ ಕಣ್ಣಿಗೆ ಯಾವ್ದಾದ್ರು ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೋ, ಪ್ರಶ್ನೆ ಕೇಳೋದು ಎಲ್ಲರ ಹಕ್ಕು, ಎಲ್ರಿಗೂ ಬೇಕದು ಪ್ರಶ್ನೆ ಕೇಳಬೇಕು ಅನ್ನೋದು. ಅದನ್ನ ನಾನು ಸಿನಿಮಾ ಮೂಲಕ ಪ್ರಶ್ನೆ ಕೇಳ್ತಾ ಇರ್ತೀನಿ ಅವಾಗ. ಪ್ರತಿ ಸಿನಿಮಾಲು ಸಿಟಿ ಲೈಟ್ಸ್ ಅಲ್ಲೂ ತುಂಬಾ ಪ್ರಶ್ನೆ ಕೇಳಕ್ ಹೊರಟಿದ್ದೀನಿ. ಅದು ಬಹುಶಃ ನಿಮ್ಮೆಲ್ರಿಗೂ ಅನ್ಸುತ್ತೆ, ಸರ್ವೇ ಸಾಮಾನ್ಯ ಆ ಕತೆ ನೋಡಿರೋರ್ಗೆ ಅಥವಾ ಬೆಂಗಳೂರಲ್ಲಿ ಓಡಾಡೋರ್ಗೆ ಎಲ್ಲರಿಗೂ ಆ ಪ್ರಶ್ನೆ ನಾನು ಕೇಳಬೇಕು ಅನ್ಸುತ್ತೆ, ವ್ಯವಸ್ಥೆ ಕೇಳಬೇಕು ಆ ಪ್ರಶ್ನೆ ಅನ್ಸುತ್ತೆ. ಸರ್, ಇವಾಗ ಪ್ರತಿ ಸಿನಿಮಾ ನೀವು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಸಿನಿಮಾ ಒಂದು ಸ್ಪೆಷಲ್ ಅನ್ಸುತ್ತೆ. ನಿಮ್ಮ ಮಗಳು ಈ ಸಿನಿಮಾದಲ್ಲಿ ಇರೋದು, ಸೊ ಎಫರ್ಟ್ ಎಷ್ಟು ಡಬಲ್ ಆಗಿತ್ತು ಸರ್. ಮತ್ತೆ ಜವಾಬ್ದಾರಿ, ಮಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನ ಯಾವ ತರ ನಿಭಾಯಿಸಿದ್ರಿ ಅಂತ? ಈಗ ಅಲ್ಲೇನಾಗುತ್ತೆ, ಆಚೆ ಬಂದಾಗ ಮಗಳು, ಅಲ್ಲಿ ಸೆಟ್ಟಲ್ ಬಂದಾಗ ಮಗಳು ಅಂತ ನಾನು ಯಾವತ್ತೂ ನೋಡ್ಲೇ ಇಲ್ಲ. ಯಾಕಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದು ತುಂಬಾ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದೀರಾ ಅಂತ. ಅಲ್ಲೆಲ್ಲೂ ಮಗಳು ಮುದ್ದ ಆ ತರದ್ ಯಾವ್ದೂ ಇಲ್ಲ. ವಿನಯ್ ತುಂಬಾ ಏನ್ ಹೇಳಿದ್ರು ಮಾಡ್ತಾರೆ, ಅದು ನನ್ಗೆ ಇಷ್ಟ. ಅಂದ್ರೆ
ಒಂದು ಪ್ರಶ್ನೆ ಮಾಡ್ಬೇಕು ಯಾವಾಗಲೂ ಡೈರೆಕ್ಟ್ನ. ಮತ್ತೆ ಇನ್ನೊಂದು ಈ ತರ ಅಲ್ಲ ಈ ತರ ಓಕೆನಾ ಅಂದಾಗ ವಾವ್ ಅನ್ಸುತ್ತೆ. ಅದ್ರಲ್ಲಿ ವಿನಯ್ ಸಖತ್ ಎಕ್ಸ್ಪರ್ಟ್ ಇದ್ದಾರೆ. ಡೈರೆಕ್ಷನ್ ಮಾಡಿದಂತ ಬೇರೆಯವ್ರಿಗೆ ಯಾರು ನಾನು ಬೇರೆಯವ್ರು ಡೈರೆಕ್ಟ್ ಮಾಡಿದಾಗ ಆಕ್ಚುಲಿ ನನಗೆ ತುಂಬಾ ಇವತ್ತಿಗೂ ಭಯ ಇದೆ. ಮತ್ತೆ ಮತ್ತೊಂದು ದೊಡ್ಡ ಪರೀಕ್ಷೆ ಬರ್ತಿದ್ದೀನಿ. ನನ್ನ ಮೇಲೆ ಬರ್ಕೊಂಡಾಗ ಇನ್ನೊಂದು ಮಾಡ್ಕೊಂಡು ಗೆಲ್ಬೋದು ಅಂತ ಹೇಳ್ಬಿಡ್ಬೋದು. ಇದು ಹಂಗಲ್ಲ. ಇದು ನಾನು ಬೇರೆಯವ್ರಿಗೆ ನಾನು ಅವ್ರ ಪರವಾಗಿ ನಾನು ಪರೀಕ್ಷೆ ಬರೆದು ಎದುರಿಸ್ತಾ ಕೂತಿದ್ದೀನಿ ಈಗ. ಸೊ ಹಾಗಾಗಿ ಅದಕ್ಕೆ ಪ್ರಮೋಷನ್ಗಳನ್ನ ಕರೆಕ್ಟಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಸರ್ ದೀಪದ ಕೆಳಗಡೆ ಕತ್ಲು ಅಂತಾರೆ. ಸೊ ಈ ಸಿಟಿ ಲೈಟ್ಸ್ ಕೆಳಗಡೆ ಇರುವಂತ ಕತ್ತಲ ಜಗತ್ತು ಎಷ್ಟು ಕಾಡುತ್ತೆ ಸರ್ ನಿಮ್ಗೆ ಅಂತ ಬೆಂಗಳೂರು? ಅದೇ ಹೆಣ್ಮಕ್ಳು ತುಂಬಾ ಕಾಡತ್ತಪ್ಪ, ತುಂಬಾ ಕಾಡತ್ತ. ಅದು ಸಿನಿಮಾ ಆದ್ಮೇಲೆ ಅಷ್ಟು ಹಂಚ್ಕೋತೀನಿ. ಅದು ಬಹುಶಃ ನೀವೆಲ್ರೂ ಮುಂದೆ ನಿಲ್ಬೇಕಾಗತ್ತೆ. ಬಟ್ ನಮ್ಗಳ ಕೂಗು, ಫಾರ್ ಎಕ್ಸಾಂಪಲ್ ಈಗ ನಾವು ಭೀಮಾ ಅಲ್ಲಿ ಏನ್ ನಾವು ಡ್ರಗ್ ಬಗ್ಗೆ ಕೂಗಿದ್ವಿ ಅದು ತುಂಬಾ ಇಲ್ಲಿವರೆಗೂ ಓಡಾಡ್ತಾ ಇದೆ. ಬಟ್ ಕೆಲವ್ರಿಗೆ ಹೇಳಕ್ ಇಷ್ಟ ಇಲ್ಲ, ಇದು ಭೀಮಾ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದೀವಿ ಅಂತ. ಪರವಾಗಿಲ್ಲ, ನಮ್ಮ ಉದ್ದೇಶ ಇದ್ದಿದ್ದು ಗಾಂಜಾ ನಿಲ್ಬೇಕು ಅನ್ನೋದು. ಕೆಲವ್ರು ಆ ಕೆಲಸ ಮಾಡ್ತಾರೆ, ಅದನ್ನ ಹಿಡ್ಕೊಡ್ತಾ ಇದಾರೆ, ಹಿಡಿತಾ ಇದಾರೆ. ಹೌದು ಸರ್, ನಾವು ಭೀಮಾ ಸಿನಿಮಾಯಿಂದ ಇದನ್ನ ನೋಡಿದ್ವಿ ಅಂತ ಯಾರು ಹೇಳಕ್ ಮನ್ಸು ಪಡೋದು. ನಮ್ಗೆ ಅದ್ರ ಬಗ್ಗೆ ನಮ್ಗೆ ಆ ಕ್ರೆಡಿಟ್ ತಗೊಳ್ಳೋ ಆಸೆನೂ ಇಲ್ಲ. ಅದರಿಂದ ಕಡಿಮೆ ಆಗ್ತಾ ಇದೆ ಅಂದ್ರೆ ಯೂತ್ಸ್ ಹಾಳಾಗೋದು ಕಡಿಮೆ ಆಗ್ಲಿ, ಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಗಾಂಜಾ ಸೇರೋದು ಕಡಿಮೆ ಆಗ್ಲಿ. ಆಮೇಲೆ ದಯಮಾಡಿ ಕ್ಷಮಿಸಿ, ಕೆಲವು ಹೆಣ್ಮಕ್ಳು ಕೂಡ ಕೆಲವು ದುರಭ್ಯಾಸ ನಾವು ಸಿಟಿಲಿ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ಸಿಗರೇಟ್ ಬಾಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಆ ಸಿಗರೇಟ್ ಇಟ್ಕೊಂಡು ನಿಂತ್ಕೊಳ್ಳೋದೇ ಮತ್ತೊಂದ್ಸರಿ ಅದಕ್ಕೆ ಗಾಂಜಾ ಫಿಲ್ ಮಾಡೋ ಕಾರ್ಯಕ್ರಮ ನಡೆಯುತ್ತೆ ಯಾಮಾರ್ಸೋದಕ್ಕೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾವತ್ತು ಮುಗ್ಧರು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ದೇವ್ರ ತರ. ಸೊ ಹಾಗಾಗಿ ಸುಮಾರು ಜನ ಹೆಣ್ಮಕ್ಳು ಸೇರ್ತಾ ಇರ್ತೀರಾ. ಒಂದು ಆರೋಗ್ಯಕ್ಕಂತೂ ಯಾವುದು ಒಳ್ಳೇದಲ್ಲ, ಅದನ್ನ ಮಾಡಬೇಡಿ. ಆಮೇಲೆ ಗೊತ್ತಿಲ್ಲ, ನೀವು ಮಾಡಿದಾಗ ನಮ್ಗೆ ನೋಡಕ್ ನೋವಾಗುತ್ತೆ ಮನ್ಸಿಗೆ. ಸರ್ ಯಾವುದೇ ಸಿನಿಮಾಗಳು ಬಂದ್ರು ಕೂಡ ಒಂದು ಸಂದೇಶ ಇರುತ್ತೆ. ಸೊ ಸಮಾಜದ ವಾಸ್ತವತೆಯನ್ನ ಕಣ್ಣಿಗೆ ತರ್ತೀರಾ. ಸೊ ಎಲ್ಲ ಒಂದ್ ಕಡೆ ಸರ್ಕಾರಗಳ ಗಮನ ಸೆಳೆಯಲಿಕ್ಕೂ ಪ್ರಯತ್ನ ಪಡ್ತಾರೆ, ಅಂದ್ರೆ ಸರಿ ಮಾಡಿ ವಾಸ್ತವ ಹಿಂಗಿದೆ ಅಂತ ಹೇಳಿ. ಆದ್ರೆ ಎಲ್ಲ ಒಂದ್ ಕಡೆ ನಿಮ್ಮನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಸರ್, ಯಾರನ್ನೂ ಸರಿ ಅನ್ನಲ್ಲ ಇಲ್ಲಿ, ಎಲ್ರೂ ತಪ್ಪು ಅಂತಾನೆ ಅನ್ನೋದು. ಸೊ ಹಂಗಾಗಿ ನಾವು ಸರಿಗಿದ್ರೆ ಸಾಕು. ಯಾರನ್ನೋ ಮೆಚ್ಚಕ್ ನಾವು ಸರಿ ಇದೀನ ಅಂತ ಯಾಕೆ ಹೇಳ್ಬೇಕು? ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನೋ ಹಂಗಿರ್ಲೇಬೇಕು. ಸರ್, ಈಗ ಕತ್ತಲ ಲೋಕದಲ್ಲಿ ಅನುಭವಿಸಿದಂತಹ ವ್ಯಕ್ತಿತ್ವ ಏನಿದೆ ಅದು ಆಫ್ಟರ್ ಸಿನಿಮಾ ನಿಜ ವ್ಯಕ್ತಿತ್ವ ಹೊರಗಡೆ ತರ್ತೀರಾ ನೀವು, ಅವ್ರನ್ನ ಸ್ಟೇಜ್ ಮೇಲೆ ತರುವಂತ ಅದೊಂದು ಬೇಡ ಅನ್ಸುತ್ತೆ. ಅದೊಂದು ಬೇಡ, ಅವ್ರನ್ನ ತರೋದು ಬೇಡ, ಮತ್ತೆ ಅವ್ರ ಬಗ್ಗೆ ಹೇಳೋದು ಬೇಡ. ಅವ್ರ ಬಗ್ಗೆ ಹೇಳೋದು ಬೇಡ. ಈ ಭಾಷೆ ಇದೆಯಲ್ಲ, ಈ ಸಾಂಗ್ ಅನ್ನ ಸೊ ಅಲ್ಲಿ ಎಲ್ಲಿ ಮುಗಿಸ್ತೀರಾ ಅಂತ ನಿಮ್ಗೆ ನಾನ್ ವೆಜ್ ಅಲ್ಲಿ ನಳಿಮುಳೆ ತುಂಬಾ ಇಷ್ಟನಾ? ಯಾಕಂದ್ರೆ ಪದೇ ಪದೇ ಎಲ್ಲ ಸಾಂಗಲ್ಲಿ ನಳಿಮುಳೆ ಅನ್ನೋದಿದೆ. ಎಕ್ಸಾಕ್ಟ್ಲಿ, ನಾನ್ ವೆಜ್ ತಿನ್ನೋರು ಎಲ್ಲಾರು ನಲ್ಲಿ ಮೂಳೆ ಟೇಸ್ಟ್ ಮಾಡೇ ಮಾಡ್ತಾರೆ. ಅವಾಗ ನಲ್ಲಿ ಮೂಳೆ ಇಲ್ದಿರ ಸಾರೇ ಅಲ್ಲ ಅದು. ಅದು ನಾಟಿ ಕೋಳಿ ಮಾಡಿದ್ರು ಆ ಮೂಳೆ ಹಾಕು ಅಂತಾರೆ. ಕಬಾಬ್ ಮಾಡಿದ್ರು ವಿತ್ ಬೋನ್ಲೆಸ್ ಅಂತ ಕೇಳಿದ್ರೆ ವಿತ್ ಬೋನೆ ಕೊಡಪ್ಪ ಅಂತಾರೆ. ಸೊ ಹಾಗೆ ನಲ್ಲಿ ಮೂಳೆನೂ ಅಷ್ಟೇನೆ. ಅದೊಂದು ಶುದ್ಧ ನಲ್ಲಿ ಮೂಳೆ ಎಳೆದಾಗ್ಲೇನೆ ಅದು ಆನಂದ. ಅದು ಯಾಕೆ ಅಂದ್ರೆ ಈಗ ಫಿಲ್ಮ್ ಸ್ಟಾರ್ಗಳೇ ರಾಜಕೀಯದಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇರೋದು. ದುನಿಯಾ ವಿಜಯ್ ಸರ್ ಯಾವಾಗಾದ್ರೂ ಒಂದು ಬಿಡೋ ಚಾನ್ಸಸ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಹರಡ್ತಿದೆ. ಯಾಕಂದ್ರೆ ತಮಿಳುನಾಡಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ. ಖುಷಿ ವಿಜಯ್ ಕುಮಾರ ಯಾವಾಗ ವಿಜಯ್ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರಿಗೆ ಇದ್ರದ್ದು ನಂಗೆ ತುಂಬಾನೇ ಸಂತೋಷ ಇದೆ. ಯಾಕಂದ್ರೆ ಒಂದು ನನ್ನ ಹೆಸರು ಸೊ ನನ್ನ ಹೆಸರು ಆಗಿರೋದ್ರಿಂದ ಅದೊಂದು ಎಲ್ಲಾ ಕಡೆ ಖುಷಿ. ತಮಿಳಲ್ಲಿ ಒಬ್ರು ವಿಜಯ್, ಕನ್ನಡದಲ್ಲಿ ಒಬ್ರು ವಿಜಯ್ ಅಂತ. ಮತ್ತೆ ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂತ ನಿರ್ಧಾರ ಇದೆಯಲ್ಲ, ಆಕ್ಚುಲಿ ಈ ಬದಲಾವಣೆಗಳು ಎಲ್ಲಾ ಕಡೆನೂ ಆಗ್ಬೇಕು, ಎಲ್ಲಾ ಸ್ಟೇಟ್ ಅಲ್ಲೂ ಆಗ್ಬೇಕು. ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲಾ ರಾಜ್ಯದಲ್ಲೂ ಈ ಬದಲಾವಣೆಗಳು. ಅಂದ್ರೆ ಇವತ್ತು ಜನ್ಜಿಗಳು ನಿರ್ಧಾರ ಮಾಡ್ತಿರುವಂತ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳ್ನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಸಿದಕ್ಕೆ ನನಗೂ ತುಂಬಾ ಮನಸಾರೆ ಖುಷಿ. ನಿಮಗೆ ಆಸಕ್ತಿ ಇದೆಯಾ ಸರ್? ನಿಮ್ ಪ್ರಕಾರ ಒಂದಷ್ಟು ನೇಮ್ಸ್ ಬರ್ತಾ ಇದೆ, ನಿಮ್ದು ಉಪೇಂದ್ರ ಸರ್, ಸುದೀಪ್ ಅವ್ರದ್ದು ಎಲ್ಲರಿಗೂ ಬರ್ತಿದೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಮ ಬಗ್ಗೆ? ಒಂದಂತೂ ಬೇಕು, ಬದಲಾವಣೆ ಬೇಕು. ಆ ಬದಲಾವಣೆಗೆ ಯಾರ್ಯಾರು ಆಧಾರ ಆಗ್ತಾರೋ ಅವರೆಲ್ಲ ಬರ್ಬೋದು. ಇವತ್ತು ಅದೇ ತಮಿಳ್ನಾಡಲ್ಲಿ ನಡೆದಿರೋದು. ಅಂದ್ರೆ ಯಾವಾಗ್ಲೂ ನೋಡಿ, ಯಾವತ್ತು ಎರಡೇ ಪಕ್ಷ ಇದೆ ಅಂತ ನಾವು ಚೆನ್ನೈಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ, ಮೂರನೇ ಇನ್ನೊಂದು ಹೊಸ ಪಕ್ಷ ಹುಟ್ಕೋತು. ಈ ಬದಲಾವಣೆಗೆ ಜಂಜಿಗಳು ತುಂಬಾ ಕಾರಣಕರ್ತರಾಗ್ತಾರೆ. ಅಂದ್ರೆ ಇವತ್ತು ನಮ್ಮಲ್ಲೂ ಆಗ್ಬೋದು, ಎರಡು ಪಕ್ಷ ಇದೆ ಅಂತ ಇಟ್ಕೊಳ್ಳೋಣ, 2-3 ಪಕ್ಷ ಆದ್ರೆ ಒಂದು
ಜೆನ್ಸಿಗಳು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಮನ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ. ಒಂದು ಬದಲಾವಣೆ ಅಂತೂ ಬೇಕು ಎಲ್ಲಾ ಕಡೆ. ನಿಮಗ ಆಸಕ್ತಿ ಇದೆಯಾ ಸರ್? ಅಲ್ಲ, ನನ್ನ ಆಸಕ್ತಿ ಬಗ್ಗೆ ಬದಲಾವಣೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ರಾಜಕೀಯಕ್ಕೆ ಬರೋದು ನಿಮಗ ಆಸಕ್ತಿ ಇದೆಯಾ ಸರ್? ಅವಕಾಶ ಟೈಮ್ ಬರ್ಲಿ ಹೇಳ್ತೀನಿ. ಟೈಮ್ ಬರ್ಲಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.